ಎಲ್ಲ ಇರ್ಲಿ ಅವಳು ಬಗ್ಲಿಕಾಯಿ ಕಟ್ಟು ಈ ಅಜ್ಜಿ ಬರ್ತಿಲ್ಲಲ್ಲ ಈ ಅಜ್ಜಿನ ಬಿಟ್ಟಿಗೆ ಹಾಯ್ ಮಾಡಿ ಎಲ್ಲರೂ ವೆರಿ ಗುಡ್ ಬಿಡಿ ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲ ಹೆಂಗಿದ್ರಿ? ಆರಾಮಾಗಿದ್ರಿ ಅಲ್ದ? ನಾವಿವತ್ತು ಮನೆಯವರೆಲ್ಲ ಸೇರಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇತ್ತು. ಸರ್ಪ ಸಂಸ್ಕಾರ ಇತ್ತು. ಹಾಗಾಗಿ ಇವತ್ತೇ ಜೂನ್ 2ನೇ ತಾರೀಕು ಗುರುವಾರ. ಇವತ್ತೇ ಟೈಮಿಗಳು ಒಂದು 4:15 ಆತ ಬಂದಿತ್ತು. ಸರ್ಪ ಸಂಸ್ಕಾರ ಯಾರು ಮಾಡೋರಿದ್ರೆ ಇದನ್ನು ಆನ್ಲೈನಲ್ಲೇ ಬುಕ್ ಮಾಡ್ಕತ್ತ. ನಾವು ಒಂದು 2 ತಿಂಗಳ ಹಿಂದೆಯೇ ಬುಕ್ ಮಾಡಿತ್ತು. 2 ತಿಂಗಳ ಹಿಂದೆ ಬುಕ್ ಮಾಡ್ರೆ ನಿಮಗೆ ಯಾವ ದಿನ ಬೇಕಂದಳಿಗೆ ಆ ದಿನವನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಆನ್ಲೈನ್ ಬುಕ್ಕಿಂಗ ಮಾಡ್ಕೊಂಡ್ಲಕ್ಕ ಹೆಸರು ಏಜ್ ಪ್ರೂಫ್ ಎಲ್ಲ ಕೊಡ್ಕತ್ತ. ಹಾಗೆ ಈ ಸರ್ಪ ಸಂಸ್ಕಾರಕ್ಕೆ 4200 ರೂಪಾಯಿ ಅತ್ತ. ನಮ್ಮೂರಲ್ಲೇ ಸ್ವಲ್ಪ ದಿನದ ಹಿಂದೆ ಫುಲ್ ಬಿಸಿಲಿತ್ತು, ಮಳೆ ಸ್ವಲ್ಪ ಕಮ್ಮಿ ಇದ್ದಿತ್ತು. ಆದ್ರೆ ಈಗಳ ಮಳೆ ಸ್ಟಾರ್ಟ್ ಆಯ್ತು. ಮಳೆಗಾಲ ಅಂದಮೇಲೆ ಮಳೆ ಬೇಕೇ ಅಲ್ದ. ನಾವೀಗ ಮರವಂತೆ ಬೀಚ್ ಹತ್ರ ಇತ್ತು. ಮಳೆ ಎಲ್ಲ ಸ್ವಲ್ಪ ಬಿಟ್ಟಿತ್ತು. ಈಗ ಹೋಗ್ತಾ ಇತ್ತು. ನಮ್ಮೂರಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಒಂದು 4-5 ಗಂಟೆ ಜರ್ನಿ ಆಯ್ತ. ನಾವು ಕಾರಲ್ಲಿ ಹೋಗ್ತಾ ಇತ್ತು. ಇದು ಕಣಿ ಮಣಿಪಾಲ್ ಹಾಸ್ಪಿಟಲ್, KMC ಹಾಸ್ಪಿಟಲ್, ದೊಡ್ಡ ಹಾಸ್ಪಿಟಲ್. ಸ್ಪೆಷಲಿಟಿ ಎಲ್ಲ ಒಳ್ಳೆ ಇತ್ತಿಲ್ಲ. ನಂದು 2 ಡೆಲಿವರಿ ಕೂಡ ಇಲ್ಲೇ ಆದ. ನಮ್ಮದು ಸರ್ಪ ಸಂಸ್ಕಾರ ಪೂಜೆ ಇರುವುದು ನಾಳೆ ಅಂದರೆ ಜೂನ್ 3ನೇ ತಾರೀಕು ಶುಕ್ರವಾರ. ನಾವು ಮುಂಚಿನ ದಿನವೇ ಹೊರಟಿತ್ತು. ಎಂತಕಂದ್ರೆ ನಮಗೆ ಸುಮಾರು ದೂರ ಆಗ್ತಲ್ಲ. ಹಾಗೆ ನಾವು ಉಳ್ಕೊಂಡು ನಾಳೆ ಬೆಳಿಗ್ಗೆ ಪೂಜೆಗೆ ಕರೆಕ್ಟ್ ರೆಡಿ ಇರ್ಕಲ್ಲ. ಹಾಗಾಗಿ ಈ ಸರ್ಪ ಸಂಸ್ಕಾರ ಪೂಜೆ ಇರುವುದು 2 ದಿನ. ಅಂದರೆ ಸರ್ಪ ಸಂಸ್ಕಾರ ಮತ್ತು ನಾಗಪ್ರತಿಷ್ಠೆ ಎರಡೂ ಕೂಡ ಇದರಲ್ಲೇ ಇನ್ಕ್ಲೂಡ್ ಆಗ್ತಾ. 4200 ರೂಪಾಯಲ್ಲೇ ಈ ಪೂಜೆ ಎಲ್ಲ ಕೂಡ ಬದತ್ತ. ಸರ್ಪ ಸಂಸ್ಕಾರ ಪೂಜೆಗೆ ಬೆಳಿಗ್ಗೆ 8:15 ಒಳಗೆ ನಾವೆಲ್ಲ ರೆಡಿ ಇರ್ಕ. ಹಾಗಾಗಿ ಹತ್ತಿರ ಯಾರು ಇರುವರಿದ್ದರೆ ನೈಟ್ ಬೇಕಿದ್ರು ಹೊರಡ್ಲಕ್ಕ 1-2-3 ಗಂಟೆಗೆಲ್ಲ ಹೊರಟ ಬೆಳಿಗ್ಗೆ 8:15 ಒಳಗೆ ಅಲ್ಲಿ ನೀವು ರೆಡಿ ಇರ್ಕ. ನಾವು ಮಸ್ತು ದೂರ ಅಲ್ಲ, ಹಾಗಾಗಿ ನಾವು ಮುಂಚಿನ ದಿನವೇ ಹೊರಟಿತ್ತು ರಗಳೆ ಬೇಡ ಅಂಥೇಳಿ. ಮಕ್ಳಿಬ್ರಿಗೂ ಅಂದ್ರು ನಿದ್ರೆ ಆಗಿ ಈಗಡೆ ಎತ್ಕೊಂಡು ಕೂತ್ಕೊಂಡು ಹೊರಕ್ಕೆ ಅಂತ ಇದ್ರೆ ಮಕ್ಳಿಗೆ ಮಾತ್ರ ಭಾರಿ ಖುಷಿ ಐತೆ. ಅದರಲ್ಲೂ 2 ದಿನ ನಾವು ಹೊರಟತ್ತಲ್ಲ. ಹಾಗಾಗಿ ಇದೇ ಬಜಗೋಳಿಯಲ್ಲೇ ನಾವು ಚಹಾ ಕುಡ್ಕೊಂಡು ಬಪ್ಪ ಅಂದಳಿಗೆ ಒಂದು ಹೋಟೆಲಲ್ಲಿ ನಿಲ್ಲಿಸ್ತ. ಎಂತ ಬೇಕು ಮಕ್ಕಳೇ? ನಾನಿಲ್ಲಿ ಒಂದು ಸಿಂಗಲ್ ಬನ್ಸ್ ಮತ್ತು ಫ್ರೆಶ್ ಲೈಮ್ ತಗೊಂಡೆ. ಹಾಗೆ ಇವರೆಲ್ಲರೂ ಮಸಾಲೆ ದೋಸೆ ತಿಂದ್ಕೊಂಡು ಚಹಾ ಕುಡಿದ್ರೆ. ಹಾಗೆ ಈಗಳ ಹೊರಟಿತ್ತು. ಸರ್ಪ ಸಂಸ್ಕಾರವನ್ನು ಊರ ಬದಿಗೂ ಮಾಡತ್ರ. ಊರ ಬದಿಗೆ ಮಾಡ್ರೆ ನಿಮಗೆ ದುಡ್ಡು ಸುಮಾರು ಹತ್ತ. ಹಾಗಾಗಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾಡ್ರೆ ಹಣನೂ ಕಮ್ಮಿ ಹತ್ತ. ಮತ್ತು ನಾಗನ ಮೂಲ ಸ್ಥಾನ ಅಲ್ಲ. ಹಾಗಾಗಿ ತುಂಬ ಸಿಂಪಲ್ಲಾಗಿ 1-2 ದಿನದಲ್ಲೇ ಕಡಿಮೆ ಖರ್ಚಲ್ಲೇ ಮಾಡ್ಲಕ್ಕಂದೇಳಿ ಹೇಳಕ್ಕ. ಸುಬ್ರಹ್ಮಣ್ಯದಲ್ಲಿ ಕೆಲವರೆಲ್ಲ ಮಾಡತ್ರ. ನಾವು ಸೀದಾ ಸುಬ್ರಹ್ಮಣ್ಯಕ್ಕೆ ಬಂತ. ಧರ್ಮಸ್ಥಳಕ್ಕೆಲ್ಲ ಹೊಯ್ಲಿಲ್ಲ ಮತ್ತು ಲೇಟ್ ಆತಂದೇಳಿಗೆ. ಈಗಳ ನಾವು ಲಗೇಜನ್ನೆಲ್ಲ ರೂಮಲ್ಲಿ ಇಟ್ಟಿಗೆ ಊಟಕ್ಕೆ ಹೋಗ್ತಾ ಇತ್ತು. ಈಗ ಟೈಮ್ ಒಂದು 9:30-10 ಗಂಟೆ ಆಯ್ತು. ಹಾಗೆ ನಾವು ದೇವಸ್ಥಾನಕ್ಕೆಲ್ಲ ಹೊಯ್ಲಿಲ್ಲ ಊಟಕ್ಕೆ, ಸೀದಾ ಹೋಟೆಲಿಗೆ ಹೋಯ್ತು. ಗಂಡ್ಮಗ KC ಸುಬ್ರಹ್ಮಣ್ಯ ದೇವಸ್ಥಾನ. ಇದು ತಕೊಂಡಿಲ್ಲ ತಕೊಂಡು ಫ್ರೈಡ್ ರೈಸ್ ವೆಜ್ ಫ್ರೈಡ್ ರೈಸ್. ನಿಂಗೆ ಎಂತ ಬೇಕಾ? ಹಾಂ, ಅದೆಲ್ಲ ಸಿಕ್ಕುದಿಲ್ಲ ಇಲ್ಲಿ, ಅದೆಲ್ಲ ತಿಂಬಕ್ಕಿಲ್ಲ. ನೀ ಅಲ್ಲಿ ಕೈ ತೊಳ್ಕೊಂಬಂದಿಲ್ಲ ಅಲ್ಲೆಲ್ಲ ಅಂತ ಒರ್ಸ್ತೆ. ಈಗ ನಾವು ಊಟ ಮಾಡ್ಕೊಂಡು ಸೀದಾ ನಮ್ಮ ರೂಮಿಗೆ ಹೊರಟಿತ್ತು. ನಾವು ಸರ್ಪ ಸಂಸ್ಕಾರಕ್ಕೆ ಆನ್ಲೈನ್ ಬುಕ್ಕಿಂಗ್ ಮಾಡುತ್ತಲ್ಲ, ಆ ಟಿಕೆಟಲ್ಲೇ ನಿಮಗೆ ಒಂದು ವಸತಿ ಗೃಹದ ಹೆಸರು ಕೂಡ ಇರುತ್ತೆ. ಅದೇ ಕಾಣಿ ಇದು ಆಶ್ಲೇಷ ವಸತಿ ಗೃಹ ಅಂತ ನಮ್ಮ ಟಿಕೆಟಲ್ಲಿತ್ತು. ಹಾಗಂತೇಳಿ ಇದೇ ಗೆಸ್ಟ್ ಹೌಸಿಗೆ ಹೋಯ್ಕಂದೇಳಿ ಏನಿಲ್ಲ, ಬೇರೆ ಬೇರೆ ಒಳ್ಳೆ ಇರುವಂಥ ರೂಮ್ ಕೂಡ ಇಲ್ಲೇ ಇತ್ತು.
ಅನಂತ ಗೆಸ್ಟ್ ಹೌಸ್, ಅಭಯ್ ಗೆಸ್ಟ್ ಹೌಸ್, ಬೇರೆ ಬೇರೆ ಸುಮಾರೆಲ್ಲ ಇತ್ತು. ನಾವು ಬಂದದ್ದು ಲೇಟ್ ಆಯ್ತು, ಹುಡ್ಕೋಕ್ಕೂ ಟೈಮ್ ಇಲ್ಲ ಅಂದೇಳಿಗೆ ನಾವು ಇದನ್ನೇ ತೆಕ್ಕಂತ ಇಲ್ಲೇ ರೂಮ್ ಮಾಡ್ಕೊಂತ ಬೇರೆ ಬೇರೆ ಒಳ್ಳೆ ಇರುವಂಥ ರೂಮ್ ಕೂಡ ಇತ್ತು. ನಮ್ಮ ರೂಮು ಸಿಂಪಲ್ ಇತ್ತು, ನಮಗೆ ಸಾಕಾಯ್ತು. ಅಡ್ಜಸ್ಟ್ ಅಪ್ಪರಿಗೆ ಸಾಕತ್ತಿ ರೂಮ. ಒಳ್ಳೆ ರೂಮ್ ಬೇಕಂಬರಿಗೆ ಬೇರೆ ರೂಮಿಗೆ ಹೊಯ್ಲಕ್ಕ. ಈ ಗೆಸ್ಟ್ ಹೌಸಲ್ಲಿ ಒಂದು ಎಂತ ಅಂದರೆ ಬಿಸಿ ನೀರಿನ ವ್ಯವಸ್ಥೆ ಇಲ್ಲ. ಮಕ್ಳಿಗೆ ಸ್ವಲ್ಪ ಕಷ್ಟ ಆಯ್ತು ತಣ್ಣೀರು ಸ್ನಾನ ಮಾಡೋಕ್ಕೆ. ಚಿಕ್ಕ ಮಕ್ಕಳಿರುವವರಿಗೆ ಬಿಸಿನೀರು ಬೇಕಾಗ್ತಲ್ಲ, ತಣ್ಣೀರು ಸ್ನಾನ ಮಾಡೋದು ಕಷ್ಟ ಆಗ್ತ. ಹಾಗಾಗಿ ಈ ಒಂದು ಆಶ್ಲೇಷ ಲಾಡ್ಜಲ್ಲಿ ನಿಮಗೆ ಬಿಸಿನೀರಿನ ವ್ಯವಸ್ಥೆ ಇರುವುದಿಲ್ಲ. ಹಾಗಾಗಿ ನೀವು ಬಿಸಿನೀರು ಬೇಕೇ ಅಂತ ಅನ್ನೋರಿಗೆ ಬೇರೆ ಲಾಡ್ಜಲ್ಲೂ ಕೂಡ ರೂಮ್ ತಗೊಂಡ್ಲಕ್ಕ. ಈ ಆಶ್ಲೇಷ ವಸತಿ ಗೃಹದಲ್ಲೇ 2 ಬೆಡ್ ಇರೋ ರೂಮ್ ಇತ್ತು, 4 ಬೆಡ್ ಇರೋ ರೂಮ್ ಇತ್ತು, ಹಾಗೆ 6 ಬೆಡ್ ಇರೋ ರೂಮ್ ಕೂಡ ಇತ್ತು. 6 ಬೆಡ್ ಇರೋ ರೂಮಿಗೆ ದಿನಕ್ಕೆ 500 ರೂಪಾಯಿ. ನಮ್ದು ಸಿಂಗಲ್ ಬೆಡ್ 2 ಇತ್ತು, ಹಾಗೆ ನಮ್ದು ದಿನಕ್ಕೆ 205 ರೂಪಾಯಿ. ಇಲ್ಲಿ ಫಸ್ಟಿಗೆ ಅಡ್ವಾನ್ಸ್ 1010 ರೂಪಾಯಿ ತಗೊಂಡ್ರು ನಮಗೆ. ನಾವು ಸಿಂಪಲ್ ರೂಮ್ ತಕ್ಕಂತ 2 ಸಿಂಗಲ್ ಬೆಡ್ರೂಮ್ ಇರೋದು. ನಮ್ಮದು ರೂಮ್ ಹೆಂಗಿತ್ತು ಅಡಿಗೆ ನಿಮಗೆ ತೋರಿಸ್ತೆ ಕಾಣಿ. ನಮಗೆ 2 ದಿನ ಬೇಕಾತ್ತ, ನಮ್ಮ ಪೂಜೆ ಇರೋದು 2 ದಿನ. ಹಾಗಾಗಿ 2 ದಿನಕ್ಕೋಸ್ಕರ ಸಾಕು ಇದೆ ಅಂದೇಳಿಗೆ ನಾವು ಇದೇ ತಕ್ಕಂತ ನಮ್ಮದು ರೂಮ್ ಕಾಣಿ ಯಾವ ಥರ ಇತ್ತು ಅಂದೇಳಿಗೆ. ಸಿಂಗಲ್ ಬೆಡ್ 2 ಇತ್ತು, ಹಾಗೆ 2 ಎಕ್ಸ್ಟ್ರಾ ಚಾಪೆ ಮತ್ತು 1 ದಿಂಬಿತ್ತು. ಹಾಗೆ 2 ಬೆಡ್ಶೀಟ್ ಇತ್ತು, ಮತ್ತು ಬಾತ್ರೂಮ್ ಮತ್ತು ಟಾಯ್ಲೆಟ್ ಇತ್ತು. ಇಷ್ಟೇ ಕಾಣಿ ರೂಮ್. ನಮ್ಗೆ ಸಾಕಾಯ್ತು. ಇವರೆಲ್ಲ ಜೆಂಟ್ಸ್ ಎಲ್ಲ ಮೇಲೆ ಬೆಡ್ ಮೇಲೆ ಮನ್ಕೊಂಡ್ರೆ, ನಾನು ಮತ್ತು ನಮ್ಮ ಅತ್ತೆ ಕೆಳಗಡೆ ಚಾಪಿ ಹಾಸ್ಕೊಂಡು ಮನಿಕಂತ. ನಾವು ಮನೆಯಿಂದ 1-2-3 ಚಾಪಿ ಕೂಡ ತಗೊಂಡು ಬಂದಿತ್ತು, ಹಾಗೆ ಬೆಡ್ಶೀಟ್ ಕೂಡ ತಗೊಂಡು ಬಂದಿತ್ತು. ಇದು ನೆಕ್ಸ್ಟ್ ಡೇ ಅಂದರೆ ಗುರುವಾರ. ಇವತ್ತೇ ಜೂನ್ 3ನೇ ತಾರೀಕು. ಇವತ್ತೇ ಪೂಜೆಗೆ ಬೆಳಿಗ್ಗೆ 8:30 ಒಳಗೆ ಬರ್ಕಂತೇಳಿ ಹೇಳಿರ. ಹಾಗೆ ನಾವಿಲ್ಲೇ ರೆಡಿ ಆಯ್ತು, ಮಕ್ಕಳೆಲ್ಲ ಮನಿಕೊಂಡಿರ. ನಾವೆಲ್ಲ ಬೇಗ ಬೇಗ ಸ್ನಾನ ಮಾಡ್ಕೊಂಡು ಮಕ್ಕಳಿಗೆ ಆಮೇಲೆ ಸ್ನಾನ ಮಾಡಿಸಿ ರೆಡಿ ಮಾಡಿಸು ಅಂದೇಳಿಗೆ. ಈಗ ನಾವು ಬೆಳಿಗ್ಗೆ 8:30 ಒಳಗೆ ರೆಡಿಯಾಗಿ ಈಗ ರೂಮಿಂದ ಹೊರಟಿತ್ತು ಸರ್ಪ ಸಂಸ್ಕಾರ ಪೂಜೆಗೆ. ಯಾರು ಮುಂದೆ ಸರ್ಪ ಸಂಸ್ಕಾರ ಪೂಜೆ ಮಾಡೋರಿದ್ದರೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗ್ಬೋದು. ನಾನು ಆದಷ್ಟು ಡೀಟೇಲಾಗಿ ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ನಿಮಗೆ ತಿಳಿಸಿಕೊಡ್ತೆ. ಎಂತಕ್ಕಂದ್ರೆ ನಾವು ದೂರ ಎಲ್ಲ ಪೂಜೆ ಮಾಡೋದಿದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಯೇ ಆಗ್ತಾ, ಎಂತ ಮಾಡ್ಕ ಹ್ಯಾಂಗೆ ಹೋಯ್ಕ ಏನಂತೇಳಿ. ಹಾಗಾಗಿ ನನಗೆ ಗೊತ್ತಿರುವಷ್ಟು ಮಟ್ಟಿಗೆ ನಿಮಗೆ ಈ ವಿಡಿಯೋದಲ್ಲೇ ತಿಳಿಸಿಕೊಡ್ತೆ. ನಿಮಗೂ ಕೂಡ ಯಾರಿಗಾರು ಯೂಸ್ ಆಗ್ಬೋದು. ಹಾಗಾಗಿ ನಾನು ಆಗಲೇ ಹೇಳ್ದಂಗೆ ಸರ್ಪ ಸಂಸ್ಕಾರ ಪೂಜೆ ಅಂದರೆ ನಾಗಪ್ರತಿಷ್ಠೆ ಪೂಜೆ ಕೂಡ ಇನ್ಕ್ಲೂಡ್ ಆಗ್ತಾ 4200 ರೂಪಾಯಿಗೆ ಎಲ್ಲ ಪೂಜೆ ಕೂಡ ಬತ್ತ. ಅಂದರೆ 2 ದಿನದ ಪೂಜೆ ಇರುತ್ತೆ ನಿಮಗೆ. ಒಂದಿನನೇ ಮುಗಿಸಿ ಹೊರಡೋಕ್ಕಾಗ್ತಿಲ್ಲ, 2 ದಿನದ ಪೂಜೆ ಇರುತ್ತೆ. ಮತ್ತು ಇವತ್ತಿನ ದಿನ ಅಂದರೆ ನಾವು ಬುಕ್ ಮಾಡಿದ್ದ 3ನೇ ತಾರೀಕಿಗಲ್ಲ, ನಾವೀಗ ಹೋಗ್ತಾ ಇತ್ತಲ್ಲ, ಇವತ್ತಿನ ದಿನ ಬೆಳಿಗ್ಗೆ ನಮಗೆ ಉಪಹಾರದ ವ್ಯವಸ್ಥೆ ಕೂಡ ಇದ್ದಿತ್ತು. ಆದರೆ ನಮಗೆ ಈ ವಿಷಯ ಗೊತ್ತಿರಲಿಲ್ಲ. ಹಾಗೆ ನಾವು ಹೋಟೆಲ್ಲಿಗೆ ತಿಂಡಿ ತಿಂದು ಹೋಗ್ತಾ ಇತ್ತಿಲ್ಲೇ. ನಾವಂದರೆ ರೂಮಿಗೆ ಹೋಗ್ದೆ ಲೇಟ್ ಆಯ್ತಲ್ಲ, ಹಾಗಾಗಿ ರೂಮಲ್ಲೇ ನಾವು ಕೇಂತ ಬೆಳಿಗ್ಗೆ 8:30 ಒಳಗೆ ಹೋಗಿ ಅಂತೇಳಿ ಹೇಳ್ರೆ. ಇಲ್ಲಾಂದ್ರೆ ನಾವು ಬೇಗ ಹೋದಿದ್ರೆ ದೇವಸ್ಥಾನದಲ್ಲಿ ಕೌಂಟರಲ್ಲಿ ಹೋಗಿ ವಿಚಾರಿಸ್ಕೊಂಡು ಹೋಗ್ಲಿಕ್ಕಿತ್ತು. ಹಾಗೆ ನಮ್ಗೆ ಗೊತ್ತಿರಲಿಲ್ಲ ಆಯ್ತಲ್ಲ, ಹಾಗೆ ನಾವು ತಿಂಡಿ ತಿಂದ್ಕೊಂಡೆ ಸೀದಾ ಹೋಪ ಅಂದೇಳಿಗೆ ಈಗ ಹೋಟೆಲಿಗೆ ಹೋಯ್ತು. ಗೋಡಂಬಿ, ಬಾದಾಮ್ ಬಂದಿದ್ದಲ್ದೆ ಈಗ ಮಾಡುವಾಗ ಇಂಥದ್ದು ಇದೆ. ನೆಲಮೇಲೆ ತರ್ತಿಗಡ ಹಂಗೆ ಮೇಲೆ ಇಟ್ಕೊಂಬಾಗ ನೆಲಮೇಲೆ ಐತಂತ ಈಗ ನಾವು ತಿಂಡಿ ತಿಂದ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇತ್ತು. ಅಲ್ಲೇ ಕೇಂಡ ಪೂಜೆ ಇಲ್ಲ ಅಂತೇಳಿ ಹೋಪ ಅಂದೇಳಿ ಹೋಗ್ತಾ ಇತ್ತು. ಇಲ್ಲೇ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಲೆಫ್ಟ್ ಸೈಡ್ನಲ್ಲೇ ನಿಮಗೆ ಸರ್ಪ ಸಂಸ್ಕಾರ ಪೂಜೆಗೆ ಎಕ್ಸ್ಟ್ರಾ ಒಂದು ಕೌಂಟರ್ ಇತ್ತು. ಅಲ್ಲಿ ಹೋಗಿ ವಿಚಾರಿಸ್ರೆ ನಿಮಗೆ ಗೊತ್ತಾಗ್ತ. ನಾವು ಆನ್ಲೈನ್ ಬುಕ್ಕಿಂಗ್ ಮಾಡಿತ್ತಲ್ಲ, ಆ ಒಂದು ಟಿಕೆಟನ್ನು ನಾವು ಸೈಬರ್ ಸೆಂಟ್ರಲ್ಲೇ ಪ್ರಿಂಟೌಟ್ ತಗೊಂಡಿತ್ತು. ಪ್ರಿಂಟೌಟ್ ತಗೊಂಡದು ಒಳ್ಳೆ ಐತೆ. ಎಂತಕ್ಕಂದ್ರೆ ಈ ಒಂದು ಟಿಕೆಟನ್ನು ನಾವು ಇಲ್ಲಿ ಕೊಟ್ಟರೆ
ಅಲ್ಲೊಂದು ನಂಬರ್ ಹಾಕಿ ಕೊಡ್ತಾರೆ. ನಂಬರ್ ಹಾಕಿ ಕೊಟ್ಟ ನಮಗೆ ಸರ್ಪ ಸಂಸ್ಕಾರ ಯಾಗಶಾಲೆ ಅಂತೇಳಿ ಇತ್ತು ಆದಿ ಸುಬ್ರಹ್ಮಣ್ಯದ ಹತ್ರ. ಅಲ್ಲೇ ಹಾಪ್ ಕೇಳ್ರೆ ಹಂಗಾಗಿ ಆ ಟಿಕೆಟನ್ನು ತಕೊಂಡು ನಾವೆಲ್ಲ ಹೋಗ್ತಾ ಇತ್ತು. ಇಷ್ಟ್ರಾಸಿ ಜನ ತಕ್ಕೊಡ್ಕೊಂತ ಮಾಡ್ತೀಯ ಈ ಪಂಚಲ ಯಾವ್ದು ನೀನು ಕೊಂಡ್ಕೊತ ಕಣಕ ಚಂದ ಯಾವ್ದಿತ್ತು ಕಣಕ ಹೆಂಗೆ ಕೊಡ್ತೆ ಕಡೆಗೆ ಬೈಕ್ ಹಿಡ್ಕೊಂಡೆ ಸರ್ಪ ಸಂಸ್ಕಾರ ಯಾಗಶಾಲೆ ಬಾಬಾ ಅರಿತು ಬಾ. ನುಷಿ ಬರ್ದಿಯಾ ಎಲ್ಲ ಪೂಜೆ ಕೂತ್ಕೊಂಬರ ಟ್ರೆಡಿಷ್ನಲ್ ಡ್ರೆಸ್ ಹಾಯ್ಕಣ್ಕ ಜೀನ್ ಪ್ಯಾಂಟ್ ಶರ್ಟಲ್ಲಿ ಹಾಯ್ಕೊಂಬಕ್ಕಿಲ್ಲ. ಇಲ್ಲ ಅನಂತ ಮತ್ತು ಅಭಯ ವಸತಿಗರೆಲ್ಲ ಇಲ್ಲೇ ಇರೋದು. ಈಗ ನಾವು ನಡ್ಕೊಂಡು ಹೋಗ್ತಾ ಇತ್ತು. 8:30 ಒಳಗೆ ಇರ್ಕಂತೇಳಿ ಹೇಳಿರ. ನಾವು ರೂಮಿಂದ ಸ್ವಲ್ಪ ಬೇಗನೆ ಹೊರಟಿತ್ತು. ತಿಂಡಿ ಎಲ್ಲ ತಿಂದ್ಕೊಂಡು ಈಗ ನಡ್ಕೊಂಡು ಹೋಗ್ತಾ ಇತ್ತು. ತಿರುಗುದಲ್ಲ ಗೊತ್ತಾ ಒಳ್ಳೆ ಮಾತು. ಇತ್ತು ಅರಿತಿತ್ಲ ಬಾ ಇತ್ಲ ಬಾ ಇರ್ತಿತ್ಲ ಓನ್ಲಿ ಸೀಯಿಂಗ್ ಇತ್ತು ಕಾಂತ ಹಾಪದೀಗ ಕಾಂತ ಹಾಪದಿ ಕಂಡು ತುಂಬಿಸ್ಕೊ ಹೋಯ್ ಕಂಡು ತುಂಬಿಸ್ಕೊ ಏಯ್ ನನ್ನ ಹತ್ರ ಕಾಣ್ತಾ ಹೋಗ ಅನ್ಕೊಂಡ ಮಧ್ಯಲ್ಲ ಹೌದು ಕರೆಕ್ಟ್ ಹೇಳಿದ್ದು ಈಗಂತ ನಿಂಗೆ ಎಷ್ಟು ಬೇಕಷ್ಟು ಕತ್ಕೋಬಹುದು. ಸ್ವಲ್ಪ ಇಲ್ಲೇ ರೈಟಿಗೆ ಅದೇ ಕೊಂಡೋದಿಲ್ಲ ಹಾಂ ಕರೆಕ್ಟ್ ಅದಲ್ಲ. ನೀವೊಂದು ಪಪ್ಪಿ ಕೊಟ್ರ ಮೇಲೆ ಮತ್ತೆ ಸರಿ ಅದ ಅಲ್ಲ ರಿಶು. ತಕೊಂಡ ನಂಗೆ ಕೊಡ್ತಾನೆ. ಹಾಂ 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 ಏನ್ಲೈಕಂತ ಬೈಕ್ ಇತ್ತ ನಿನ್ನ ಹತ್ರ ರಿತು ಇತ್ಲ ಬಾ ರಿತು ಇತ್ಲ ಬಾ ಗುಡ್ಡ ಡ್ಯಾಸ್ ಹೊಡೆದ ಗುಡ್ಡ ಬಿದ್ದು ಬಿಡುತ್ತೆ ನಿಮ್ಮ ಡ್ಯಾಸ್ ಹೊಡೆದ ಸ್ವಲ್ಪ ಅಂತ ಐತೆ. ಹೌದು ಅಲ್ಲ ಇದೆಲ್ಲ ದೂರದಿಂದ ಈ ಸರ್ಪ ಸಂಸ್ಕಾರ ಪೂಜೆಗೆ ಹೋಪರಿದ್ರೆ ಮುಂಚಿನ ದಿನನೇ ಹೋರೆ ಒಳ್ಳೆ ಆತ. ಇಲ್ಲಾಂದರೆ ಸ್ವಲ್ಪ ಗಡಿಬಿಡಿ ಆತ ಎಷ್ಟಂದ್ರು ಎಂತಕ್ಕಂದ್ರೆ 8:30 ಒಳಗೆ ಹೊಯ್ಕಲೆ ಯಾಗಶಾಲೆಗೆ ಹಂಗಾಗಿ ಅದ್ರೊಳಗೆ ಟಿಕೆಟ್ ಆಗಿತ್ತು. ಅದು ಯಾವುದಿದ್ರು ಅದೇ ತಕೊಂಡ್ಕಂತ ಅಂತ ಇಲ್ಲ, ಬೇರೆ ತಕೊಂಡು ರಿಸರ್ವ್ ಇರುತ್ತಷ್ಟೆ. ನಾವು ಇಲ್ಲೇ ಕೂತ್ಕೊಂಡು ಹತ್ಕೊಳ್ಳೋದು ಸೈಡ್ ಬಂದು ತೆಗಿಬೇಕು. ಮಕ್ಕಳು ತೆಗಿಬೇಕಾ ತೊಂದರೆ ಇಲ್ಲ.
ಇದೇ ಕಣಿ ಸರ್ಪ ಸಂಸ್ಕಾರ ಯಾಗಶಾಲೆ ಒಂದು ದೊಡ್ಡ ಹಾಲ. ಇಲ್ಲೇ ಸಾಮೂಹಿಕವಾಗಿ ಸರ್ಪ ಸಂಸ್ಕಾರ ಪೂಜೆಯನ್ನು ಮಾಡತ್ರ. ಈ ಥರ ಒಂದು ಬಾಳೆಲೆ ಮೇಲೆ ಪ್ರಸಾದ, ಹೂವು, ಈ ಒಂದು ಪೂಜೆಗೆ ಎಂತೆಂಥ ಐಟಮ್ ಎಲ್ಲ ಬೇಕು ಆಲ್ರೆಡಿ ರೆಡಿ ಮಾಡಿ ಇಟ್ಟಿರ್ತಾರೆ. ಈ ಬಾಳೆಲೆ ಇದ್ರಿಗೆ ಒಂದು ನಂಬರು ಇರುತ್ತೆ. ಆ ನಂಬರ ಯಾವುದಂತೇಳಿ ಕಂಡು ಅದೇ ಜಾಗದಲ್ಲಿ ಹೋಗಿ ಕೂತ್ಕೊಂಡ್ಕ ನಮ್ದು 121 ನಂಬರ್ ಅದೇ ಜಾಗದಲ್ಲಿ ಹೋಗಿ ನಾವು ಕೂತ್ಕೊಂತ ನಮ್ದು ಟಿಕೆಟಲ್ಲೇ ಆ ನಂಬರನ್ನು ಹಾಕಿರ್ತಾರೆ. ಆ ನಂಬರ್ ಕಂಡು ಇಲ್ಲೇ ಕೂತ್ಕೊಂಡ್ರೆ ಆಯ್ತು. ಜೆಂಟ್ಸ್ ಎಲ್ಲ ಇಲ್ಲೇ ಶರ್ಟ್ ಬನಿಯನೆಲ್ಲ ತೆಗೆದು ಕೂತ್ಕೊಂಡಕ್ಕೆ ಸುಮಾರು ಜನ ಇದ್ರೆ ಒಂದು 200-300 ಜನ ಇದ್ರೇನು ಪ್ರತಿದಿನ ಇಲ್ಲೇ ಹೆಚ್ಚಾಗಿ ಇರುತ್ತೆ ಸರ್ಪ ಸಂಸ್ಕಾರ ಪೂಜೆ. ಕೆಲವೊಂದು ಸರಿ ಪೂಜೆ ಇಲ್ದಿದ್ದ ಟೈಮಲ್ಲಿ ನಿಮಗೆ ಆನ್ಲೈನಲ್ಲಿ ಕಂಡ್ರೆ ಗೊತ್ತಾಗ್ತ ಯಾವ ದಿನ ಬೇಕಂಥೇಳಿ ನೀವು ಆ ದಿನವನ್ನು ಸೆಲೆಕ್ಟ್ ಮಾಡ್ಕೊಂಡ್ಲಕ್ಕ. ಒಂದು 2 ತಿಂಗಳ ಮುಂಚೆನೇ ನೀವು ಮಾಡ್ಕೊಂಡ್ಕ ಅರ್ಜೆಂಟಾಗಿ ನಿಮಗೆ ಆನ್ಲೈನ್ ಬುಕ್ಕಿಂಗ್ ಮಾಡೋಕ್ಕೆ ಸಿಕ್ಕುವುದಿಲ್ಲ. ಈ ಸರ್ಪ ಸಂಸ್ಕಾರವನ್ನು ಮಾಡೋಕ್ಕೆ ಯಾವುದ್ಯಾವುದೋ ಊರಿಂದ ಎಷ್ಟೆಲ್ಲ ಜನ ಬಂದಿರೋ ಕಾಣಿ ಸುಮಾರು ಜನ ಮಾಡಿಸತ್ರ ಈ ಒಂದು ಸರ್ಪ ಸಂಸ್ಕಾರ ಪೂಜೆಯನ್ನು. ಈ ಸರ್ಪ ಸಂಸ್ಕಾರ ಪೂಜೆ ಯಾಕೆ ಮಾಡ್ತಾರೆ ಅಂತೇಳಿ ಹೇಳಿದ್ರೆ, ಏನೋ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಹಾವಿಗೆ ತೊಂದರೆ ಮಾಡಿದರೆ ಅಥವಾ ಕುಟುಂಬದಲ್ಲಿ ಹಿರಿಯರು ಯಾರು ಹಾವಿಗೆಲ್ಲ ತೊಂದರೆ ಮಾಡಿದರೆ ಅದರಿಂದ ನಾಗದೋಷ ಬರ್ತತ್ತಂದೇಳಿ ಹೇಳತ್ರ. ಹಾಗೆ ಈ ಪೂಜೆಯನ್ನು ಮಾಡ್ತಾರೆ. ಇನ್ನು ಸತ್ತಂಥ ಹಾವನ್ನು ಕಂಡ್ರೆ ಕೂಡ ದೋಷ ಬರುತ್ತಂದೇಳಿ ಹೇಳತ್ರ. ಹಾಗಾಗಿ ಈ ಒಂದು ಸರ್ಪ ಸಂಸ್ಕಾರ ಪೂಜೆಯನ್ನು ಮಾಡತ್ರ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮ್ಮಿಂದ ಏನಾದ್ರು ನಾಗರ ಹಾವಿಗೆ ತೊಂದರೆ ಆಯಿದ್ರೆ ಅದು ದೋಷ ನಿವಾರಣೆಗೋಸ್ಕರ ಈ ಒಂದು ಸರ್ಪ ಸಂಸ್ಕಾರವನ್ನು ಮಾಡತ್ರ. ಈಗ ಸರ್ಪ ಸಂಸ್ಕಾರ ದೋಷ ಇದ್ದರೆ ಮದುವೆ ಆಗದೆ ಇರ್ಬೋದು ಅಥವಾ ಮಕ್ಕಳಾಗದೆ ಇರ್ಬೋದು, ದೃಷ್ಟಿ ದೋಷ ಬರ್ಬೋದು, ಮತ್ತು ಚರ್ಮದ ವ್ಯಾಧಿಗಳೆಲ್ಲ ಬರ್ಬೋದು, ಅಥವಾ ವ್ಯವಹಾರದಲ್ಲೇ ಏನಾದ್ರು ತೊಂದರೆ ಆಗ್ತಂದಳಿಗೆ ಒಂದು ನಂಬಿಕೆ ಇತ್ತು. ಆ ಥರ ಏನೂ ತೊಂದರೆ ಆಪಗಾಗ ಎಲ್ಲದೂ ಒಳ್ಳೆಯ ರೀತಿಯಲ್ಲೇ ನಿರ್ವಿಘ್ನವಾಗಿ ಕಾರ್ಯ ನಡಿಕ ಅಥವಾ ಏನೂ ಒಂದು ಸಮಸ್ಯೆ ಬಪ್ಪಕ್ಕಾಗ ಕುಟುಂಬದಲ್ಲಿ ಅಂಥೇಳಿ ಈ ಒಂದು ಸರ್ಪ ಸಂಸ್ಕಾರವನ್ನು ಮಾಡತ್ರ. ಎಡಗೈಯಲ್ಲಿ ಅಕ್ಷರ ಇಟ್ಟುಕೊಳ್ಳಿ. ಸರ್ಪನ 3 ಸರ್ಪನ ಮೇಲೆ 8,000 ಅಕ್ಷರ ಹಾಕಿ. ಸರ್ಪಾನ ಓಂ ಭಗವಸ್ವರಂ ಸರ್ವನಾಮಾಯಾಮಿ ಅನಂತಾಯ ಓಂ ಭಗವಸ್ವರಂ ಅನಂತನಾಮಾಯಾಮಿ ಶೇಷಾಯ ಓಂ ಭಗವಸ್ವರಂ ಶೇಷನಾಮಾಯಾಮಿ ಅಖಿಲಾಯ ಓಂ ಭಗವಸ್ವರಂ ಅಖಿಲಾಮಾಯಾಮಿ ಈ ಬಾಳೆ ಎಲೆ ಮೇಲೆ ಹಿಟ್ಟಿನಿಂದ 2 ನಾಗದೇವರ ಹಾವಿನ ಚಿತ್ರವನ್ನು ಮಾಡಿರ. ಇದರಲ್ಲೇ ಒಂದು ನಾಗದೇವರ ಹಾವನ್ನು ದಹನ ಮಾಡತ್ರಂತೆ, ಅಂದರೆ ಸುಟ್ಟಾಕತ್ರಂತೆ ಬೆಂಕಿಯಲ್ಲಿ ಹಾಕಿ. ಇನ್ನೊಂದು ಹಾವನ್ನು ಇದ್ರ ಮರಿಮಟ್ಟೆಲ್ಲ ಆಗಲಿ ಅಂದರೆ ಇದನ್ನು ಸಂತಾನೋಭಿವೃದ್ಧಿ ಆಗಲಿ ಅಂಥೇಳಿ ಯಾವುದೋ ಒಂದು ಜಾಗದಲ್ಲಿ ಇಡ್ತಾರಂತೇಳಿ ಹೇಳ್ರ. ಇಲ್ಲೇ ಪೂಜೆ ಶುರುವಾದ ಬೆಳಿಗ್ಗೆ 9 ಗಂಟೆ ಆಯಿತು. ಪೂಜೆ ಮುಗಿದ ಒಂದು 10:30-11 ಗಂಟೆ ಆಗಿರ್ಬೋದು. ನಾನಿಲ್ಲೇ ಸ್ವಲ್ಪ ನಿಮಗೆ ತೋರಿಸ್ತಾ ಇದ್ದೆ ಪೂಜೆ ಎಲ್ಲ ಯಾವ ಥರ ಮಾಡ್ತಂದಳಿಗೆ. ಪೂರ್ತಿಯಾಗಿ ತೋರಿಸ್ರೆ ವಿಡಿಯೋ ಲೆಂತಿ ಅಂತ. ಹಾಗಾಗಿ ಕೆಲವರಿಗೆಲ್ಲ ಸುಬ್ರಹ್ಮಣ್ಯದಲ್ಲಿ ಯಾವ ಥರ ಒಂದು ಸರ್ಪ ಸಂಸ್ಕಾರವನ್ನು ಮಾಡ್ತಂದಳಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ, ಅಂಥವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೆ.
ಇಲ್ಲೇ ಪುರೋಹಿತರು ಹೇಳೋದೆ ಅಂತಂದ್ರೆ ಪೂಜೆ ಎಲ್ಲ ಮುಗಿದ ನಂತರ ನೀವು ರೂಮಿಗೆ ಹೋಗಿ ತಲೆ ಮೈಯೆಲ್ಲ ಸ್ನಾನ ಮಾಡ್ಕೊ, ಕುಟುಂಬದಲ್ಲಿ ಯಾರೆಲ್ಲ ಇರ್ತಾರಲ್ಲ ಅವರೆಲ್ಲ ಸ್ನಾನ ಮಾಡ್ಕೊ, ನೆಂಟ್ರಿಷ್ಟೆಲ್ಲ ಇದ್ದರೆ ಬೇಡ ಅಂತೇಳಿ ಹೇಳ್ರು. ನಾವಿಲ್ಲೇ ಹೊತ ಕುಮಾರದ್ವಾರ ನದಿ ಇತ್ತಲ್ಲ, ಸುಮಾರು ಜನ ಇಲ್ಲೂ ಕೂಡ ಸ್ನಾನ ಮಾಡ್ತಾಯಿದ್ರು. ಇದು ಪೂಜೆ ಇರೋದು ನನ್ನ ಮೈದಿನಂದ, ಹಾಗಾಗಿ ನಾನು ಮೈದಿನ ಕೂಡ ಇಲ್ಲೇ ಸ್ನಾನ ಮಾಡ್ದೆ. ಮತ್ತು ಪುರೋಹಿತರು ಎಂತ ಹೇಳ್ರಂದ್ರೆ, ಈ ಪೂಜೆ ಆದ ನಂತರ ಇವತ್ತಿನ ದಿನ ನೀವು ಹೋಟೆಲಲ್ಲೆಲ್ಲ ತಿನ್ಬೇಕಿಲ್ಲ. ಮತ್ತು ಹೋಟೆಲಲ್ಲಿ ತಿನ್ಕೆ ಅಂತ ಆರೆ ಪಾನೀಯ ಎಲ್ಲ ತಗೊಂಡ್ಲಕ್ಕಂದ್ರೆ ಚಹಾ ಮತ್ತು ಕಾಫಿ, ಎಳ್ನೀರು, ಈ ಥರ ಹಾಲು ಇದೆಲ್ಲ ಕುಡಿಲಕ್ಕಂತೇಳಿ ಹೇಳ್ರೆ. ಹೋಟೆಲೆಲ್ಲ ತಿಂಡಿ ಎಲ್ಲ ತಿನ್ಬೇಕಿಲ್ಲ ಮತ್ತು ಊಟ ಎಲ್ಲ ಮಾಡೋಕ್ಕಿಲ್ಲ. ಊಟ ಸರ್ಪ ಸಂಸ್ಕಾರ ಮಾಡಿದವರಿಗೆ ಸಪ್ರೇಟಾಗಿ ಇಲ್ಲೇ ಅಂದರೆ ಯಾಗಶಾಲೆ ಪಕ್ಕದಲ್ಲೇ ಒಂದು ಹಾಲ್ ಇತ್ತು, ಅಲ್ಲಿಗೆ ಊಟಕ್ಕೆ ಬನ್ನಿ ಅಂತೇಳಿ ಹೇಳ್ರೆ. చాలా లోతుందమ్మా చాలా లోతుంది. ನಾವೆಲ್ಲ ರೂಮಲ್ಲಿ ಹೋಗಿ ತಲೆ ಮೈಯೆಲ್ಲ ಸ್ನಾನ ಮಾಡಿ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ 12 ಗಂಟೆಗೆ ಇಲ್ಲೇ ಊಟ ಶುರುವಾಯಿತು. ಯಾಗಶಾಲೆ ಪಕ್ಕದಲ್ಲೇ ಊಟ ಮಾಡ್ಕೊಂಡು ಈಗಳ ಆನೆ ಇರುವಂಥ ಪ್ಲೇಸಿಗೆ ಬಂತ. ಆನೆಯನ್ನು ಕಾಣ್ಕಂತೇಳಿಗೆ ಸುಳ್ಳ್ಯರು ಊಟಲಿತ್ತ ಒಂದು 5-10 ನಿಮಿಷ ದಾರಿ ಅಷ್ಟೇ. ಹಾಗೆ ಕಾರಲ್ಲಿ ಬಂತ, ಆನೆ ಕಂಡ್ಕೊಂಡು ಹಪ್ಪ ಅಂದಳಿಗೆ ಮಕ್ಳಿಗೆ ಒಳ್ಳೆ ಖುಷಿ ಐತೆ ಆನೆ ಕಂಡು. ಸರ್ಪ ಸಂಸ್ಕಾರ ಮಾಡಿಸ್ತವರಿಗೆ ಯಾಗಶಾಲೆ ಪಕ್ಕದಲ್ಲೇ ಒಂದು ಹಾಲ್ ಇರುತ್ತೆ, ಅವ್ರಿಗೆ ಮಾತ್ರ ಟಿಕೆಟ್ ತೋರಿಸಿ ಅಲ್ಲೇ ಊಟ ಮಾಡ್ಕೊ, ಬೇರೆಯವರಿಗೆಲ್ಲ ಅಲ್ಲೇ ಊಟಕ್ಕೆ ಬಿಡುವುದಿಲ್ಲ. ಊಟ ಮಾತ್ರ ಒಳ್ಳೆ ಐತೆ, ಅನ್ನ, ಸಾರು ಮತ್ತು ಹುಳಿ ಮತ್ತು ಚಟ್ನಿ ಇಷ್ಟಿದಿತ್ತು. ಊಟ ಒಳ್ಳೇದಿತ್ತು ಮಾತ್ರ. ಊಟ ಮಾಡ್ಕೊಂಡು ಸುಮ್ಮನೆ ಹಾಗೆ ರೂಮಿಗೆ ಹೋಯ್ಕಲ್ಲ ಅಂಥೇಳಿ ಆನೆ ಕಂಡ್ಕೊಂಡು ಹೋಗಪ್ಪ ಅಂಥೇಳಿಗೆ ಇದು ಮಡಿಕೇರಿ ರೂಟ್. ಮಡಿಕೇರಿಗೆ ಒಂದು 240 ಕಿಲೋಮೀಟರ್ ಏನೋ ಆತ್ತಂಬ್ರ. ಮತ್ತು ಈ ಆನೆಯನ್ನು ಕಾಮಕ್ಕೆ ನೋ ಎಂಟ್ರಿ ಅಂತೇಳಿ ಹಾಕಿರ, ಪರ್ಮಿಷನ್ ಎಲ್ಲ ಇಲ್ಲದೆ ಒಳಗೆ ಹೋಗ್ಬೇಕಿಲ್ಲ. ಮತ್ತು ಸೌರಶಕ್ತಿ ಬೇಲಿ ಎಲ್ಲ ಇತ್ತಿಲ್ಲೇ. ಹಾಗೆ ಆನೆ ಕಂಡ್ಕೊಂಡು ಈಗ ನಾವು ರೂಮಿಗೆ ಹೊರಟಿತ್ತು. ಈಗ ಗುರುವಾರ ಸಂಜೆ 6 ಗಂಟೆಯಿಂದ ಇಲ್ಲೇ 7 ಗಂಟೆ ತನಕ ತಿಂಡಿ ಇತ್ತಂತೇಳಿ ಹೇಳಿರ. ಅವಲಕ್ಕಿ ಮತ್ತು ಅವಲಕ್ಕಿ ಉಪ್ಪಿಟ್ಟೆಲ್ಲ ತಿಂದ್ಕೊಂಡು ಇದು ಆದಿಸುಬ್ರಹ್ಮಣ್ಯ ದೇವಸ್ಥಾನ. ಆದಿಸುಬ್ರಹ್ಮಣ್ಯ ದೇವಸ್ಥಾನದ ಒಳಗೆ ಹೋಗ್ಬೇಕಿಲ್ಲ, ಅಂದರೆ ಗರ್ಭಗುಡಿಯ ಒಳಗೆ ಹೋಗ್ಬೇಕಿಲ್ಲ, ಹೊರಗಡೆಯಿಂದ ಪ್ರದಕ್ಷಿಣೆ ಹಾಕಿ ಕೈ ಮುಕ್ಕೊಂಡು ಬನ್ನಿ ಅಂತೇಳಿ ಹೇಳಿರ. ತಿಂಡಿ ಎಲ್ಲ ತಿಂದ್ಕೊಂಡು ನಾವು ಆದಿಸುಬ್ರಹ್ಮಣ್ಯಕ್ಕೆ ಹೋಯ್ತು. ಇಲ್ಲೇನು ದೇವಸ್ಥಾನ ಓಪನ್ ಇರಲಿಲ್ಲ. ನೆಕ್ಸ್ಟ್ ಆದಿಸುಬ್ರಹ್ಮಣ್ಯ ಆದ ನಂತರ ನಾವಿಲ್ಲೇ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ಹೋಯ್ತು. ಇಲ್ಲೂ ಹಾಗೆ ಗರ್ಭಗುಡಿ ಒಳಗೆ ಹೋಗ್ಬೇಕಿಲ್ಲ, ಹೊರಗಡೆಯಿಂದ ಪ್ರದಕ್ಷಿಣೆ ಹಾಕಿ ಕೈ ಮುಕ್ಕೊಂಡು ಬನ್ನಿ ಅಂತೇಳಿ ಪುರೋಹಿತರು ಹೇಳ್ರ. ನಾವು ಹಾಗೆ ಪುರೋಹಿತರು ಹೇಳ್ದಂಗೆ ಮಾಡ್ತಾ ಎಂತಕ್ಕಂದ್ರೆ ಇವತ್ತಿನ ದಿನ ನಾವು ಸರ್ಪ ಸಂಸ್ಕಾರ ಮಾಡಿತ್ತಲ್ಲ, ಸೂತಕ ಲೆಕ್ಕ ನಮಗೆ ದೇವಸ್ಥಾನದ ಒಳಗೆ ಹೋಗ್ಬೇಕಿಲ್ಲ, ಹಾಗೆ ನಮಗೆ ಹೊರಗಡೆಯಿಂದನೇ ಕೈ ಮುಕ್ಕೊಂಡು ಬನ್ನಿ ಅಂತೇಳಿ ಹೇಳ್ರ ಪುರೋಹಿತರು. ಎಷ್ಟಿರುತ್ತೆ ಲೆದರಿಗೆ? ಲೆದರ್ 150 ಕಾಸ್ಟಿನ ಹಿಂಗೆ ಅದರಲ್ಲಿ ಯಾವ್ದು ಲೆದರ್ ಆಯ್ತು ಬೇಕಾ? ನಿನ್ನ ಹೆಸರು ಆಗಿರ್ತದೆ 750 ಬೇಕಾ? ನಿನ್ನ ಹೆಸರು ಟೆಂಪಲ್ಲಿಗೆ ಹೊರಗಡೆಯಿಂದನೇ ಪ್ರದಕ್ಷಿಣೆ ಹಾಕಿ ಕೈಯೆಲ್ಲ ಮುಕ್ಕೊಂಡು ಹಾಗೆ ಮಕ್ಕಳಿಗೆ ಆಟ ಸಾಮಾನೆಲ್ಲ ಕೊಟ್ಕೊಂಡು ಬಂತು. ಮಕ್ಕಳು ಫುಲ್ ಆಟ ಸಾಮಾನು ಅಂತ ಇದ್ರೆ ಭಾರಿ ಖುಷಿ ಕಣಿಗಳ. ಈಗಳೆಲ್ಲ ರೂಮಿಗೆ ಬಂದು ರೆಸ್ಟ್ ಮಾಡ್ತಾ ಇತ್ತು. ಮಕ್ಕಳಿಗೆ ಮಾತ್ರ ಫುಲ್ ಆಟ, ಮಕ್ಕಳಿಗೆ ನಿದ್ರೆನೇ ಇಲ್ಲ. ಇವತ್ತು ನಮಗೆ ಊಟ ಇಲ್ಲ, ಉಪಹಾರ ಮಾತ್ರ. ನಾಳೆ ಬೆಳಿಗ್ಗೆ 5:15ಗೆ ಪೂಜೆ ಬಪ್ಪಕ್ಕೆ ಹೇಳಿರ. ಇದು ನೆಕ್ಸ್ಟ್ ಡೇ ಅಂದರೆ ಶುಕ್ರವಾರ ಬೆಳಿಗ್ಗೆ 5:30 ಒಳಗೆ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಈಗಳ ಸರ್ಪ ಸಂಸ್ಕಾರ ಯಾಗಶಾಲೆಗೆ ಹೊರಟಿತ್ತು. 5:30 ಒಳಗೆ ಬನ್ನಿ ಅಂತೇಳಿ ಹೇಳಿರ, ಹಾಗಾಗಿ ಹೊರಟಿತ್ತು ಈಗಳ. ಇಲ್ಲಿ ಸ್ವಲ್ಪ ಮಳೆ ಬರ್ತಾ ಇತ್ತು, 1-2 ಕೊಡೆ ತಗೊಂಡೇ ಬಂದಿತ್ತು ಅರ್ಜೆಂಟಿಗೆ, ಹೊರಗಡೆ ಎಲ್ಲ ಹೋಗ್ಬೇಕೆಲ್ಲ ಬೇಕತ್ತಲ್ಲ, ಹಾಗಾಗಿ ಈಗಳ ಎಲ್ಲರೂ ರೂಮಿಂದ ಹೊರಗಡೆ ಹೋಗ್ತಾ ಇತ್ತು. ಇದು ನಿನ್ನೆ ಪೂಜೆ ಮಾಡಿತ್ತಲ್ಲ ಅದೇ ಜಾಗ, ಅದೇ ಪ್ಲೇಸಲ್ಲಿ ಹೋಗಿ ಕೂತ್ಕೊಂಡ್ಕಂದ್ರೆ 121 ನಮ್ಮ ನಂಬರ್, ಅದೇ ನಂಬರಲ್ಲಿ ಹೋಗಿ ಕೂತ್ಕೊಂಡ್ಕ ಈಗ ಪುರೋಹಿತರ ಪೂಜೆ ಸ್ಟಾರ್ಟ್ ಮಾಡಿರ. ಇವತ್ತಿಲ್ಲೇ ಪಿಂಡ ಬಿಡುವಂಥ ಪೂಜೆ ಎಲ್ಲ ಮಾಡತ್ರ. ಇವತ್ತು 2ನೇ ದಿನ. ಆತ್ಮ
ಪೂಜೆ ಆದ ನಂತರ ಹೊರಗಡೆ 2 ಗೋ ಇರುತ್ತೆ. ಪುರೋಹಿತರು ಗೋ ಪೂಜೆ ಮಾಡತ್ರ. ನಂತರ ನಾವೆಲ್ಲರೂ ಗೋಗೆ ಪ್ರದಕ್ಷಿಣೆ ಹಾಕಿ ಪ್ರದಕ್ಷಿಣೆ ಹಾಕಿದ ನಂತರ ಬ್ರಹ್ಮಚರ್ಯರಿಗೆ ದಾನ ಕೊಡೋದು. ಇಲ್ಲಿ ಪೂಜೆ ಆದ ನಂತರ ಒಂದು 4 ಬ್ರಹ್ಮಚಾರಿ ಮಕ್ಕಳನ್ನ ಕೂರಿಸತ್ರ. ಅವರಿಗೆ ಪೂಜೆ ಕೂತರ ದಕ್ಷಿಣೆ ಕೊಡ್ಕ 11 ರೂಪಾಯಿ ಅಥವಾ 20 ರೂಪಾಯಿ ಕೊಟ್ಟರೆ ಸಾಕಂದಳಿಗೆ ಪುರೋಹಿತರು ಹೇಳ್ರ. ಹಾಗೆ ಇಲ್ಲ ಇವರಿಗೆ ದಕ್ಷಿಣೆಯನ್ನು ಕೊಟ್ಟಾದ ನಂತರ ಮತ್ತೊಂದು ಭಟ್ರು ಇರ್ತಾರೆ. ಅವ್ರ ಹತ್ರ ತೀರ್ಥ ಎಲ್ಲ ತಕ್ಕೊಂಡು ಅವರಿಗೆ ಸ್ವಲ್ಪ ದಕ್ಷಿಣೆ ಎಲ್ಲ ಕೊಡ್ಕತ್ತ. ಪೂಜೆ ಇಲ್ಲೇ ಬೆಳಿಗ್ಗೆ 5:15 ಸ್ಟಾರ್ಟ್ ಆಯ್ತು, ಮುಗಿದ 7 ಕಾಲ ಆಯ್ತು. ಈಗಳ ಮಂದ 7:30ಇಂದ ಉಪಹಾರ ವ್ಯವಸ್ಥೆ ಕೂಡ ಇತ್ತು. ಅಲ್ಲೇ ಪಕ್ಕದ ಹಾಲಲ್ಲಿ ನಮಗೆ ಊಟ ಆಯ್ತಲ್ಲ ನಿನ್ನೆ, ಅದೇ ಹಾಲಲ್ಲೇ ನಾವೆಲ್ಲ ತಿಂಡಿ ತಿಂಬಕ್ಕೆ ಬಂದಿತ್ತು. ತಿಂಡಿ ಅವಲಕ್ಕಿ ಮತ್ತು ಉಪ್ಪಿಟ್ಟು, ಹಾಗೆ ಕಾಫಿ ಮತ್ತು ಟೀ ಇತ್ತು. ಮಕ್ಕಳಿಗೆ ಬೇಕಿದ್ರೆ ಹಾಲು ಕೂಡ ಇತ್ತು. ಫಸ್ಟಿನ ದಿನ ಸರ್ಪ ಸಂಸ್ಕಾರ ಪೂಜೆ ಮಾಡೋದಕ್ಕಿಂತ ಮೊದಲೇ ಸಂಕಲ್ಪ ಮಾಡತ್ರ. ಪ್ರತಿಯೊಬ್ಬರದ್ದು ಕೂಡ ಹೆಸರು, ರಾಶಿ, ನಕ್ಷತ್ರ ಎಲ್ಲ ಕೇಳಿ ಮತ್ತು ಏನೇನು ಈಡೇರಿಕೆ ಇತ್ತಂಥೇಳಿ ಕೇಂಡ ಸಂಕಲ್ಪ ಎಲ್ಲ ಮಾಡತ್ರ. ಹಾಗೆ ಪುರೋಹಿತರಿಗೆ ಸ್ವಲ್ಪ ದಕ್ಷಿಣೆ ಕೂಡ ಕೊಡ್ಕತ್ತ. ನಿಮ್ಗೆ ಎಷ್ಟು ಇಷ್ಟ ಇರುತ್ತೋ ಅಷ್ಟು ದಕ್ಷಿಣೆಯನ್ನು ಕೊಡ್ಲಕ್ಕ. ಸರ್ಪ ಸಂಸ್ಕಾರ ಯಾಗಶಾಲೆ ಎಲ್ಲ ಪೂಜೆ ಆದ ನಂತರ ತಿಂಡಿ ಎಲ್ಲ ತಿಂದ್ಕೊಂಡು ಈಗ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲೇ ಒಳಗೆ ಹೋಗಿ ಸಂಕಲ್ಪ ಮಾಡತ್ರ. ಸಂಕಲ್ಪ ಮಾಡಿಸ್ಕೊಂಡು ನೆಕ್ಸ್ಟ್ ದೇವರ ದರ್ಶನ ಮಾಡಿ ಅಂತೇಳಿ ಹೇಳ್ರ. ಹಾಗಾಗಿ ನಾವಿಲ್ಲೇ ದೇವಸ್ಥಾನದೊಳಗೆ ಹೋಗ್ತಾ ಇತ್ತು. ಸಂಕಲ್ಪ ಮಾಡ್ಕೊಂಡು ನೆಕ್ಸ್ಟ್ ದೇವರ ದರ್ಶನ ಕೂಡ ಮಾಡುತ್ತೆ. ಇಲ್ಲೇ ನಮ್ಮ ಅತ್ತಿದು ಒಂದು ತುಲಾಭಾರ ಸೇವೆ ಕೂಡ ಇತ್ತು. ಹಾಗೆ ನಾವಿಲ್ಲೇ ತುಲಾಭಾರ ಸೇವೆ ಕೌಂಟರಿಗೆ ಬಂತು. ಇಲ್ಲ ಐಟಮ್ ಎಲ್ಲ ತಂದಿದ್ರೆ ಇಲ್ಲೇ ಕೊಡ್ಲಕ್ಕ. ನಾವೆಂತ ಐಟಮ್ ಎಲ್ಲ ತಗೊಂಡು ಹೋಗಲಿಲ್ಲ. ಹಾಗೆ ಇಲ್ಲೇ ಮೊದಲು ವೆಯ್ಟ್ ಚೆಕ್ ಮಾಡತ್ರ. ವೆಯ್ಟ್ ಚೆಕ್ ಮಾಡಿ ಯಾವುದ್ರಲ್ಲಿ ತುಲಾಭಾರ ಮಾಡ್ತೀರಿ ಅಂದೇಳಿ ಕೇಂದ್ರ ಅಂದರೆ ಅಕ್ಕಿನ, ಕಾಯಿನ, ಬೆಲ್ಲನ ಅಂಥೇಳಿ ನಾವು 3 ಮಿಕ್ಸ್ ಅಂತೇಳಿ ಹೇಳುತ್ತೆ. ಅದನ್ನು ಚೀಟಿ ಮಾಡಿಸಿ ಇಲ್ಲೇ ಸಂಕಲ್ಪ ಮಾಡಿ ಈಗಳ ಸ್ವಲ್ಪ ಹೊತ್ತು ಹೊರಗೋಗಿ ಕೂತ್ಕೊಂತು. ಅಂತಕಂದ್ರೆ ತುಲಾಭಾರ ಹಬ್ಬದ 10:30 ಅಂತೇಳಿ ಹೇಳಿರ. ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಕೂತ್ಕೊಂಡು ಮತ್ತೆ ಒಳಗಡೆ ಬಂತ 10:45 ಇಲ್ಲೇ ತುಲಾಭಾರ ಆತ ಇತ್ತಿಲ್ಲೇ. ಬೇರೆ ಕಡೆ ಎಲ್ಲ ಗುಡ್ಡಮಡಿಯಲ್ಲೆಲ್ಲ ಕೂರಿಸಿ ತುಲಾಭಾರ ಮಾಡ್ತಾರೆ. ಆರ ಇಲ್ಲೇ ನಿಂತ್ಕೊಂಡೇ ತುಲಾಭಾರ ಮಾಡ್ತಾಯಿದ್ರು. ತುಲಾಭಾರಕ್ಕೆ 2,950 ರೂಪಾಯಿ ಆಯ್ತು. ಎಂಥದೇ ಅಲ್ಲಿ ನಮ್ದು 2 ಹರಕೆನೂ ಮುಗೀತಿವತ್ತೆ, ಅದೇ ಖುಷಿ ಆಯ್ತು. ಕರೆಕ್ಟ್ ಬರ್ಸ್ಕ ಮ್ಯೂಸಿಕ್ ಕರೆಕ್ಟ್ ಬರ್ಸ್. ಫೋಟೋ ಪಿರಮ್ಕಿಲ್ಲ, ಕರೆಕ್ಟ್ ಸೌಂಡ್ ಮ್ಯೂಸಿಕ್ ಕರೆಕ್ಟ್ ಬರ್ಕ. ಇದು ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ರ ಒಂದು ನದಿ ಇತ್ತಲ್ಲ, ಆ ನದಿ ಇತ್ತು. ಜಾಸ್ತಿ ಮುಂದೆ ಬೇಡ, ಚೂರು ಹಿಡ್ಕ ಕಾಲು ಚಂಡಿ ಮಾಡ್ಕೊ, ಪ್ಯಾಂಟ್ ಮೇಲೆ ಮಾಡ್ಕೊ. ನಿಮ್ಗೆ ಪೇಪ್ರಿ ಕೊಡ್ತೀನಿ, ಒಂದು ವಾದ್ಯ ಮುಗುದಿಲ್ಲ. ಈಗ ಪೇಪ್ರಿ ತಕ್ಕೊಡು ಮರ, ಸುಮ್ಮನೆ ತಕ್ಕೊಡು. ತುಲಾಭಾರ ಎಲ್ಲ ಆದ ನಂತರ ನಾವು ಹೊರಗಡೆ ಹೋಗಿ ಮಕ್ಕಳಿಗೆ ಆಟ ಸಾಮಾನೆಲ್ಲ ಕೊಡ್ಸ್ಕೊಂಡು ಬಂತ. ಫುಲ್ ಕಿರಿಕಿರಿ ಮಾಡ್ತಾಯಿದ್ರು ಮಕ್ಕಳು, ಆಟ ಸಾಮಾನು ಬೇಕಂತೇಳಿ. ಇಲ್ಲೇ ಕರೆಕ್ಟ್ 12 ಗಂಟೆಗೆ ನಾಗಪ್ರತಿಷ್ಠೆ ಮಂಟಪಕ್ಕೆ ಬನ್ನಿ ಅಂತೇಳಿ ಹೇಳಿರ. ಸರ್ಪ ಸಂಸ್ಕಾರ ಮತ್ತು ನಾಗಪ್ರತಿಷ್ಠೆ ಪೂಜೆ ಆಧಾರ. ಇಲ್ಲೇ ಡೈರೆಕ್ಟಾಗಿ ಕಾಂಬಕ್ಕೆ ಜನ ಇದ್ರೆ ಹಾಗೆ ತೋರೋದಿಲ್ಲ. ಇಲ್ಲ ವಿಡಿಯೋದ ಮೂಲಕ ಕಾಂತ ಸ್ವಲ್ಪ ಹೊತ್ತು. ಇಲ್ಲೇ ಪೂಜೆ ಆದ ನಂತರನೇ ಇದ್ರದ್ದು ಒಂದು ಪ್ರಸಾದ ಕೊಡ್ತಾರೆ. ಒಬ್ಬರು ಲೈನಲ್ಲಿ ನಿಂತ್ಕೊಂಡು ಪ್ರಸಾದ ತಗೊಂಡು ಬರ್ಲಕ್ಕ. ಹಾಗೆ ಇಲ್ಲೇ ಪೂಜೆ ಎಲ್ಲ ಕಂಡ ನಂತರ ಪ್ರಸಾದ ಕೊಟ್ಟರೆ ತಗೊಂಡು ಬಂತು ನಾವೆಲ್ಲ. ಇದು ಕರೆಕ್ಟ್ 12 ಗಂಟೆಗೆ ಪೂಜೆ ಆಗ್ತಿಲ್ಲೇ. ಇದೆಲ್ಲ ಮುಗಿಸಿ ನಾವು ಹೊರಗಡೆ ಎಲ್ಲ ಹೋಗಿ ಕೆಲವೊಂದು ಐಟಮ್ ಎಲ್ಲ ಪರ್ಚೇಸ್ ಮಾಡೋ ಹೊತ್ತಿಗೆ 1:30 ಆಯ್ತು. ನಾವು ಹಾಗೆ ಹೋಟೆಲಲ್ಲೇ ಚಹಾ ಕುಡ್ಕೊಂಡು ಮತ್ತೆ ದೇವಸ್ಥಾನದಲ್ಲಿ ಊಟಕ್ಕೆ ಹೋಗಲಿಲ್ಲ, ಮನೆಗೆ ಹೊರಡ್ತಾ ಇತ್ತೀಗಳ.
ಸರ್ಪ ಸಂಸ್ಕಾರ ಪೂಜೆ ಮತ್ತು ಆಶ್ಲೇಷ ಬಲಿ ಪೂಜೆ ಇದ್ದರೆ ಆನ್ಲೈನಲ್ಲೇ ಬುಕ್ ಮಾಡ್ಕತ್ತ, ಇಲ್ಲಾಂದ್ರೆ ತುಲಾಭಾರಲ್ಲೇ ಇದ್ದರೆ ನೀವು ಡೈರೆಕ್ಟಾಗಿ ಹೋಗಿ ಅಲ್ಲೇ ಚೀಟಿ ಮಾಡಿಸ್ರೆ ಆಯ್ತು. ತುಲಾಭಾರ ಮಾಡಿದವರಿಗೆ ಒಂದು ಲಡ್ಡು ಮತ್ತು ಪಂಚಕಜ್ಜಾಯ ಪ್ರಸಾದ ಕೂಡ ಕೊಟ್ಟಿರ. ಹಾಗೆ ಸರ್ಪ ಸಂಸ್ಕಾರದ ಪ್ರಸಾದ ಮತ್ತು ಸೆಟ್ ಪ್ರಸಾದ 100 ರೂಪಾಯಿ ತಕ್ಕಂತ ಎಲ್ಲ ಪ್ರಸಾದ ತಗೊಂಡಿಗಳ ಮನೆ ಹೊರಟಿತ್ತು. ಸರ್ಪ ಸಂಸ್ಕಾರ ಪೂಜೆ ಮಾಡಿಸಿದವರಿಗೆ ಒಂದು ತೆಂಗಿನಕಾಯಿ ಕೂಡ ಕೊಡ್ತಾರೆ, ಅದನ್ನು ಹಾಕಿ ಪಾಯಸ ಮಾಡಿ ತಿಂಬುದು. ಹಾಗೆ 3 ದಿನ ನಾನ್ ವೆಜ್ ಅಂತ ಮಾಡೋಕ್ಕಿಲ್ಲ. ಹಾಗೆ ಸ್ವಲ್ಪ ಕುಂಕುಮ ಮತ್ತು ಅರಿಶಿಣದ ಪ್ರಸಾದ ಕೊಟ್ಟಿರ, ಅದನ್ನು ನೀರಿಗೆ ಹಾಕಿ 3 ದಿನ ಸ್ನಾನ ಮಾಡೋಕ್ಕೆ ಕೂಡ ಹೇಳಿರ. 3 ದಿನದ ನಂತರ ನಾನ್ ವೆಜ್ ಎಂತ ಬೇಕಿದ್ರು ತಿನ್ಲಕ್ಕ. ಸರ್ಪ ಸಂಸ್ಕಾರ ಪೂಜೆ ಹೋದವರಿಗೆ ಊಟ ಮತ್ತು ಉಪಹಾರ ಎಲ್ಲ ಫ್ರೀ, ಆರೆ ರೂಮಿಗೆ ಮಾತ್ರ ದುಡ್ಡು ಕೊಡ್ಕ. ಆಯ್ತಂಗ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೆ. ದೇವಸ್ಥಾನಕ್ಕೆ ಹೋಗಿ ಮನಸ್ಸಿಗೆ ಒಂದು ರೀತಿ ಖುಷಿ ಆಯ್ತು. ಈ ವಿಡಿಯೋ ಇಷ್ಟಾರ ಒಂದು ಲೈಕ್ ಮಾಡಿ ಅಕ್ಕ. ನಾವು ಶುಕ್ರವಾರ ಮನೆಗೆ ಹೋಗಿ ಮುಟ್ಟುವತ್ತಿಗೆ ಸಂಜೆ 7 ಗಂಟೆ ಆಯ್ತು. ಆಯ್ತಂಗ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೆ. ಬಾಯ್ ಬಾಯ್.